ಇಲ್ಲಿ ನೀವು ಎಷ್ಟೊಂದು ದಿನ ಯೋಚನೆ ಮಾಡ್ತಾ ಇರೋದು ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗಪ್ಪ ಬರುತ್ತೆ ಅಂತ ಕೆಲವರು ಯೋಚನೆ ಮಾಡ್ತಾ ಇರೋ. ಕೆಲವರು ಗೃಹಲಕ್ಷ್ಮಿ ಯೋಜನೆ ಅಡಿ 4,000 ಹಾಕ್ತಾರ ಅಥವಾ 6,000 ಹಾಕ್ತಾರ ಅಂತಾನು ಕೂಡ ಯೋಚನೆ ಮಾಡ್ತಾ ಇರ. ಇಲ್ಲಿ ನೀವು ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಿದ್ರಲ್ಲ, ನಿಮ್ಗೆಲ್ಲರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಇದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಲೇಟೆಸ್ಟ್ ಆಗಿ ನೆನ್ನೆ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ ಮೀಡಿಯಾಗೆ. ಜೊತೆಗೆ ಒಂದು ಬ್ಯಾಡ್ ನ್ಯೂಸ್ ಕೂಡ ಕಾಯ್ದಿದೆ. ಗೃಹಲಕ್ಷ್ಮಿ ಯೋಜನೆ ಆಗಿರಲಿ, ಬೇರೆ ಗ್ಯಾರಂಟಿ ಯೋಜನೆಗಳನ್ನ ಯಾರ್ಯಾರು ಉಪಯೋಗಿಸಿದ್ದೀರಾ ಎಲ್ಲ ಗ್ಯಾರಂಟಿಗೂ ಕೂಡ ಒಂದು ಕಂಟಕ ಬರೋ ಸಾಧ್ಯತೆನೂ ಕೂಡ ಇದೆ. ಅದ್ರ ಬಗ್ಗೆ ಲೇಟೆಸ್ಟಾಗಿ ಏನೇನು ಅಪ್ಡೇಟ್ಸ್ ಇದೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡೋಣ. ನಿಮ್ಗೇನಾದರೂ ಈ ಒಂದು ವಿಡಿಯೋದಲ್ಲಿ ಹೇಳೋ ಇನ್ಫಾರ್ಮೇಷನ್ ಕ್ಲಿಯರ್ ಆಗಿ ಗೊತ್ತಾಗಬೇಕಂದ್ರೆ ಗೊತ್ತಲ್ಲ, ವಿಡಿಯೋನ ಮಧ್ಯ ಓಡಿಸ್ತಾನೆ ಬಿಗಿನಿಂಗಿಂದ ಎಂಡ್ವರೆಗೂ ಕೂಡ ಫುಲ್ ವಿಡಿಯೋ ನೋಡಿ. ಅವಾಗ ಮಾತ್ರ ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಅಂತ ಕೂಡ ಕಾಣ್ತಾ ಇರ್ತದೆ, ಅದನ್ನ ಕ್ಲಿಕ್ ಮಾಡಿ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ನೀವು ಕೂಡ ಒಂದೇ ಒಂದು ಲೈಕು, ಒಂದೇ ಒಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ ಸಿಗ್ತಾ ಇರುತ್ತೆ. ಇವಾಗಲೇ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಹಾಗೆ ಯಾರು ವಿಡಿಯೋಗೊಂದು ಲೈಕ್ ಕೊಡಿದ್ದೀರಾ, ಎಲ್ಲರಿಗೂ ಕೂಡ ಧನ್ಯವಾದಗಳು. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೀವೆಲ್ಲರೂ ಕೂಡ ವೆಯ್ಟ್ ಮಾಡಿ ಮಾಡಿ ಸಾಕಾಗ್ಬಿಟ್ಟಿದೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗಪ್ಪ ಬರುತ್ತೆ ಅಂತ. ಯಾಕೆಂದರೆ ಎಷ್ಟೊಂದು ಜನ ಒಂದು ಹಬ್ಬ ಮಾಡಬೇಕು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣನ ಯೂಸ್ ಮಾಡಿಕೊಂಡು ಅಂತಲೂ ಕೂಡ ವೆಯ್ಟ್ ಮಾಡ್ತಾ ಇರ. ಆದರೆ ಇವರು ಕರೆಕ್ಟಾಗಿ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಹಣನೂ ಕೂಡ ಆಗ್ತಾಯಿಲ್ಲ. ಇಲ್ಲಿ ನಿಮಗೆ ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದೆ, ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕೆ ಯಾರು ವೆಯ್ಟ್ ಮಾಡ್ತಾ ಇರ, ನಿಮ್ಗೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಕೂಡ ಇದೆ ಮತ್ತು ಒಂದು ಬ್ಯಾಡ್ ನ್ಯೂಸ್ ಕೂಡ ಇದೆ ಅಂತ. ಇದ್ರ ಬಗ್ಗೆ ಇವಾಗ ತಿಳಿಸ್ಕೊಡ್ತೀನಿ. ಇವಾಗ ವಿಡಿಯೋನ ಗಮನ ಇಟ್ಟು ನೋಡ್ತಾ ಹೋಗಿ, ವಿಡಿಯೋನ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ, ಕೊನೆವರೆಗೂ ನೋಡಿ, ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆ ಅಡಿ ನೀವೇನು ವೆಯ್ಟ್ ಮಾಡ್ತಾ ಇರಾ, 12ನೇ ಕಂತಿಗಾಗಿರ್ಬೋದು, 13ನೇ ಕಂತಿಗಾಗಿರ್ಬೋದು, ಇದಕ್ಕೆ ಸಾಕಷ್ಟು ಜನ ವೆಯ್ಟ್ ಮಾಡ್ತಾ ಇರ. ಇಲ್ಲಿ ನೀವು ಗುಡ್ ನ್ಯೂಸ್ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಫಸ್ಟ್ ಒಂದು ಬ್ಯಾಡ್ ನ್ಯೂಸ್ ತಿಳ್ಕೊಬಿಡಿ. ಇಲ್ಲ ಬ್ಯಾಡ್ ನ್ಯೂಸ್ ಏನಂದರೆ, ಇಲ್ಲಿ CM ಸಿದ್ದರಾಮಯ್ಯ ಅವ್ರ ವಿರುದ್ಧ ಇಲ್ಲಿ ಒಂದು ಕೇಸ್ ಆಗಿದೆ. ಅದನ್ನ ನೀವೆಲ್ಲರೂ ಕೂಡ ನ್ಯೂಸ್ ಚಾನಲ್ಸಲ್ಲಿ ನೋಡ್ತಾನೇ ಇರ್ತೀರ. ಇವಾಗ CM ಸಿದ್ದರಾಮಯ್ಯ ಅವರು ಅಧಿಕಾರ ಏನು ಪಡ್ಕೊಂಡಿರೋ CM ಆಗಿ, ಆ ಒಂದು ಅಧಿಕಾರಕ್ಕೆ ಒಂದು ರಿಸೈನ್ ಮಾಡಬೇಕು ಅಂತ ಸಾಕಷ್ಟು ಜನ ಒತ್ತಾಯ ಮಾಡ್ತಾ ಇರ. ಇವಾಗ CM ಸಿದ್ದರಾಮಯ್ಯ ಅವರು ಇವಾಗ ಅಧಿಕಾರದಿಂದ ಕೆಳಗಿಳಿದ್ರೆ ಈ ಒಂದು ಗ್ಯಾರಂಟಿ ಯೋಜನೆಗಳಲ್ಲಿ ಕೆಲವು ಬದಲಾವಣೆ ಆಗೋ ಚಾನ್ಸಸ್ ಇರುತ್ತೆ. ಇನ್ ಕೇಸ್ ಸರ್ಕಾರ ಏನಾದರೂ ಬದಲಾವಣೆ ಆಗಿಬಿಟ್ರೆ ಅಕಸ್ಮಾತ್ ಆಗಿ ನಿಮ್ಮ ಗ್ಯಾರಂಟಿ ಯೋಜನೆ ಏನೇನು ಪಡ್ಕೋತಾ ಇರ್ತೀರಾ ಅದು ಸ್ಟಾಪ್ ಕೂಡ ಆದರೂ ಆಗ್ಬೋದು. ಇವಾಗ ಸದ್ಯಕ್ಕೆ ಏನು ಬೇಕಾದರೂ ಕೂಡ ಆಗ್ಬೋದು. ಯಾಕೆಂದರೆ ಇವಾಗ ಹೈಕೋರ್ಟಲ್ಲಿ ಏನು ಕೇಸ್ ಇತ್ತಲ್ಲ, ಅದು ಎಲ್ಲ ಕೂಡ ಇವಾಗ ಸಿದ್ದರಾಮಯ್ಯ ವಿರುದ್ಧನೇ ಬರ್ತಿದೆ, ಯಾವುದೇ ಥರದ ಅವ್ರ ಪರವಾಗಿ ಬರ್ತಾಯಿಲ್ಲ. ಅದರಿಂದ ಈ ಮುಂದಿನ ದಿನಗಳಲ್ಲಿ ಒಂದು ಗ್ಯಾರಂಟಿ ಯೋಜನೆಗಳಲ್ಲಿ ಕೆಲವು ಚೇಂಜಸ್ ಬಂದರೂ ಕೂಡ ಏನೂ ಆಶ್ಚರ್ಯ ಇಲ್ಲ. ಇವಾಗ ಗ್ಯಾರಂಟಿ ಯೋಜನೆಗಳಿಗೆ ಯಾವುದೇ ಥರದ ಇವಾಗ ಗ್ಯಾರಂಟಿ ಇಲ್ಲದೇ ಇರೋ ರೀತಿ ಆಗಿದೆ. ಯಾಕೆಂದರೆ ಸರ್ಕಾರ ಉಳಿದ್ರೇ ನಿಮಗೆ ಗ್ಯಾರಂಟಿ ಯೋಜನೆಗಳು ಕಂಟಿನ್ಯೂ ಆಗುತ್ತೆ, ಸರಿನಾ? ಇವಾಗ ಗುಡ್ ನ್ಯೂಸ್ ಬಗ್ಗೆ ಬರೋಣ. ಯಾಕೆಂದರೆ ಇದೆಲ್ಲ ಕೂಡ ಏನು ಕೂಡ ಫೈನಲ್ ಆಗಿಲ್ಲ. ಸ್ವಲ್ಪ ದಿನ ವೆಯ್ಟ್ ಮಾಡಿ, ಒಂದು ವಾರ ಅಥವಾ 1-2 ವಾರದಲ್ಲಿ ನಿಮಗೆಲ್ಲ ಗೊತ್ತಾಗುತ್ತೆ ಏನಾಗುತ್ತೆ ಅಂತ ಸರ್ಕಾರದ ಕತೆ. ಇವಾಗ ಗುಡ್ ನ್ಯೂಸ್ ಏನಪ್ಪ ಅಂದರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ನೀವು ಯಾರ್ಯಾರು ಪಡ್ಕೋತಿದ್ರಿ ಮತ್ತು ಯಾರು ಇವಾಗ 12 ಆಗಿರ್ಬೋದು, 13ನೇ ಕಂತು ಹಣ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಿದ್ರಿ, ಈ ತಿಂಗಳು ಕೂಡ ಬಂದಿಲ್ಲ ಅಂದರೆ ನಿಮಗೆ 14ನೇ ಕಂತಿವರೆಗೂ ಕೂಡ ಹಣ ಬರಬೇಕಾಗುತ್ತೆ. ಹಾಗಾದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಎಷ್ಟು ರೂಪಾಯಿ ಆಗ್ತಾರೆ ಅಂತ ಸಾಕಷ್ಟು ಜನಕ್ಕೆ ಕನ್ಫ್ಯೂಷನ್ ಇತ್ತು. ಇದ್ರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನಿನ್ನೆ ಮೀಡಿಯಾಗೆ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಆ ಒಂದು ಸ್ಟೇಟ್ಮೆಂಟಲ್ಲಿ ಏನು ಕ್ಲಿಯರಾಗಿ ಹೇಳಿದ್ದಾರೆ ಅಂದರೆ, ಗೃಹಲಕ್ಷ್ಮಿ ಯೋಜನೆಯ ಹಣನ ಈ ತಿಂಗಳು ನಾವು ಯಾವುದೇ ಥರದ 2,000 ರೂಪಾಯಿನ ಆಗ್ತಾಯಿಲ್ಲ. ಎಷ್ಟೇ ಕಷ್ಟ ಆದರೂ ಕೂಡ ನಾವು 4,000 ರೂಪಾಯಿ ಅಷ್ಟು ಹಣನ ಮಹಿಳೆಯರ ಖಾತೆಗೆ ಜಮೆ ಮಾಡೇ ಮಾಡ್ತೀವಿ. ಮತ್ತು ಆ ಒಂದು ಹಣ ಶೀಘ್ರವೇ ಬಿಡುಗಡೆ ಆಗುತ್ತೆ. ಇನ್ನು ಕೆಲವು ದಿನಗಳಲ್ಲೇ ಇವಾಗ ಏನು ಹಬ್ಬಗಳು ಬರ್ತಿದೆ, ಆ ಒಂದು ಹಬ್ಬಗಳಿಗಿಂತ ಮುಂಚೆನೇ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗುತ್ತೆ. 4,000 ರೂಪಾಯಿ ಬರೋದು ಗ್ಯಾರಂಟಿ. ಇವಾಗ 4,000 ರೂಪಾಯಿ ಬಂದಿಲ್ಲ ಅಂದರೆ ಅವ್ರಿಗೆ 6,000 ಕೂಡ ಬರುತ್ತೆ ಮುಂದಿನ ತಿಂಗಳು ಅಂತ ಲೇಟೆಸ್ಟಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಮತ್ತು ಇದೇ ರೀತಿ ಅಪ್ಡೇಟ್ಸ್ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋನ ಗೃಹಲಕ್ಷ್ಮಿ ಹಣ ಪಡಿತಾ ಇರೋರಿಗೆ ಶೇರ್ ಮಾಡಿ. ಧನ್ಯವಾದಗಳು.